Hi guys, welcome back to my channel. Hope everyone is doing great. ಇದು ಟ್ಯೂಸ್ಡೇ ಇಂದ ಮಾಡಿರುವಂಥ ವ್ಲಾಗ್. ಸೊ ಟ್ಯೂಸ್ಡೇ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ ವಿತ್ ಸಮ್ ಬಾಯ್ಲ್ಡ್ ಎಗ್ಸ್. ಸೊ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಸೇರಿಸಿ ಅಡುಗೆ ಮಾಡೋಣ ಅಂತ ಹೇಳಿ ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಬಿಡ್ತಾ ಇದ್ದೀನಿ ಇಲ್ಲಿ ನಾನು. ಸೊ ಸಾಂಬಾರು ನಾನು ಈ ಥರನೇ ಮಾಡೋದು. ಫಸ್ಟು ತರಕಾರಿ ಮತ್ತು ಬೇಳೆನ ಬೇಯಿಸ್ಕೊಂಡು ಅದಾದಮೇಲೆ ಟೊಮೆಟೊ ಖಾರದ ಪುಡಿ ಇದನ್ನೆಲ್ಲ ರುಬ್ಬಿ ಹಾಕ್ತೀನಿ. ನನಗೆ ಟೊಮೆಟೊ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಈ ಥರ ಮೆಥಡಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಒಂದೆರಡು ಮೂರು ವಿಷುವಲ್ ಬರೆಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನು ಹೇಳೋಂಥ ಅವಶ್ಯಕತೆ ಇಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ಹೌ ಐ ಡಿಡ್ ಇಟ್ ಅಷ್ಟೇ. ಸೊ ಇಲ್ಲಿ ಬೇಯಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ಆದಮೇಲೆ ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಸಾಸಿವೆ ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತು ಜಜ್ಜಿದ ಬೆಳ್ಳುಳ್ಳಿ. ಸೊ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಬೇಯಿಸ್ಕೊಂಡು ಇಟ್ಕೊಂಡಿರುವಂಥದ್ದೆಲ್ಲ ನಾನು ಇದರೊಳಗೆ ಬಗ್ಗಿಸ್ಕೊತೀನಿ. ಲಾಸ್ಟಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು. ನಾನು ಹಾಗೆ ಬಿಡ್ತೀನಿ, ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಸೊ ಹಾಗೆ ಬಿಡ್ತೀನಿ. ಸೊ ನೈಟ್ ಡಿನ್ನರ್ಗೆ ಚಪಾತಿ ಮಾಡಿದೆ. ಹಸ್ಬೆಂಡ್ ಕೂಡ ಬರೀ ಚಪಾತಿ ತಿಂತೀನಿ ಅಂತ ಹೇಳಿದ್ರು. ಸೊ ಬರೀ ಚಪಾತಿ. ನನಗೆ ಶವರ್ಮ ತಂದುಕೊಟ್ಟಿದ್ರು, ನನಗೆ ಶವರ್ಮ ತುಂಬ ಇಷ್ಟ. ಸೊ ಅದು ತಿನ್ಬಿಟ್ಟು ಒಂದು ಸ್ವಲ್ಪ ರೈಸ್ ತಿಂದೆ. ಇದು ನೆಕ್ಸ್ಟ್ ದಿನ ಹಸ್ಬೆಂಡ್ ಮನೆಗೆ ಸ್ವಲ್ಪ ಬೇಗ ಬಂದಿದ್ರು ಅಂತ ಹೇಳಿ ಪಾನಿಪುರಿ ತಿನ್ನಕ್ಕೆ ಕರ್ಕೊಂಡು ಹೋದೆ. ಅವ್ರು ಯೂಶಲಿ ಮನೆಗೆ ಬಂದಾದ್ಮೇಲೆ ಆಚೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಟಯರ್ಡ್ ಆಗಿರುತ್ತೆ, ಚಳಿ ಇರುತ್ತೆ ಅಂತೆಲ್ಲ. ಬಟ್ ಒನ್ಸ್ ಇನ್ ಅ ವೈಲ್ ಹೋದ್ರೆ ಏನನ್ಸಲ್ಲ, ನಡೀರಿ ಅಂದ್ಬಿಟ್ಟು ಹೇಳ್ಕೊಂಡು ಹೋದೆ ನಾನು. ಸೊ ಅವ್ರಿಗೊಂದು ಪ್ಲೇಟ್ ಪಾನಿಪುರಿ ಕೊಡಿಸಿ ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಆವತ್ತು ಅವ್ರ ಆಫೀಸಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮಾಡಿದರು. ಅಲ್ಲಿಂದನೇ ಅವ್ರು ಬಿರಿಯಾನಿ ತಂದಿದ್ರಿಂದ ಸೊ ನನಗೆ ಕುಕಿಂಗ್ ಕೆಲಸ ಏನೂ ಇರಲಿಲ್ಲ. ಸೊ ಅದಾಯಿತು, ಅದನ್ನೇ ಬಿರಿಯಾನಿ ಎಲ್ಲ ತಿನ್ಕೊಂಡ್ವಿ. ಇದು ನೆಕ್ಸ್ಟ್ ದಿನ ಜಿಯೋ ಮಾರ್ಟಲ್ಲಿ ಕೆಲವೊಂದು ದಿನಸಿಗಳ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲ ಆರ್ಡರ್ ಮಾಡಿದ್ದೆ. ಸೊ ಗ್ರೋಸರೀಸ್ ಮನೆಗೆ ಸ್ಟಾಕ್ ಅಪ್ ಮಾಡಬೇಕಾಗಿತ್ತು, ಏನೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಮತ್ತು ಸಾಂಬಾರು ಪುಡಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡೆ. ಇದು ಫಸ್ಟ್ ಟೈಮ್ ನಾನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ರಿಲೇಟೆಡ್ ಐಟಮ್ಸ್ ಕೂಡ ತರಿಸಿದೆ. ಸೊ ಸಂಜೆ ಬಜ್ಜಿ ತಿನ್ನಬೇಕು ಅಂತ ಅನಿಸ್ತು. ಕಾಫಿ ಕುಡಿತೀನಲ್ಲ ಹೆಂಗಿದ್ರು, ಸೊ ಅದ್ರ ಜೊತೆ ಏನಾದರೂ ತಿನ್ನಬೇಕಂತ ಅನಿಸೋದಕ್ಕೆ ಬಾಳೆಕಾಯಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಿಂಪಲ್ಲಾಗಿ. ನನಗೆ ಬಾಳೆಕಾಯಿ ಬಜ್ಜಿ ತುಂಬ ಇಷ್ಟ. ಸೊ ಹಿಟ್ಟಿಗೆ ನಾನು ಆ್ಯಸ್ ಯೂಶುವಲ್ ಇಂಗ್ರೀಡಿಯೆಂಟ್ಸ್ ವಿತ್ ಲಿಟಲ್ ಬಿಟ್ ಆಫ್ ಅಕ್ಕಿ ಹಿಟ್ಟು ಹಾಕೋತೀನಿ, ಒಂಚೂರು ಸೋಡಾ ಹಾಕೋತೀನಿ ಫಾರ್ ದ ಕ್ರಿಸ್ಪಿನೆಸ್, ಮತ್ತು ಓಂಕಾಳು ನಾನು ಮಿಸ್ ಮಾಡೋದೇ ಇಲ್ಲ. ಅದಿದ್ರೆ ಫ್ಲೇವರು ಘಮ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡಿದ ಬಾಳೆಕಾಯಿ ಎಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಎಷ್ಟು ಮಜಾ ಬರುತ್ತೆ ಅಂದರೆ ಎಸ್ಪೆಷಲಿ ಸಂಜೆ ಹೊತ್ತು ಕಾಫಿ ಜೊತೆ ಇದ್ರದ್ದು ಯಾವ್ದಾದ್ರು ಒಂದು ಸ್ನ್ಯಾಕ್ ತಿಂದರೆ ತುಂಬ ಮಜಾ ಬರುತ್ತೆ. ಆಚೆ ತಿನ್ನೋದಕ್ಕಿಂತ ಐ ಪ್ರಿಫರ್ ಡೂಯಿಂಗ್ ಇಟ್ ಅಟ್ ಹೋಮ್. ನನಗೆ ಫ್ರೀ ಇತ್ತು, ಪರವಾಗಿಲ್ಲ ಮಾಡಬಹುದು ಅಂತ ಅನಿಸಿದ್ರೆ ನಾನು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ ವಿಲ್ ಬಿ ಫ್ರೆಶ್ ಆ್ಯಂಡ್ ಇಟ್ ವಿಲ್ ಬಿ ನೈಸ್ ಅಂತ ಅಷ್ಟೇ. ಸೊ ಇಲ್ಲೊಂದು ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ಟಿಶ್ಯೂ ಹಾಕ್ಕೊಂಡು ಇದನ್ನೆಲ್ಲ ಬಜ್ಜಿಯೆಲ್ಲ ಹಾಕೋತಾ ಇದ್ದೀನಿ. ಸೊ ಬಜ್ಜಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇಲ್ ಬಿ ವೆರಿ ಟೇಸ್ಟಿ. ಸೊ ಬಜ್ಜಿ ಮಾಡ್ಕೊಂಬಂದು ಯಾರಿದ್ದಾರೆ, ನಾನೇ ಟೇಸ್ಟ್ ಮಾಡಬೇಕು ಮನೇಲಿ, ಇನ್ಯಾರು ಮಾಡ್ತಾರೆ. ಸೊ ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಒಂಚೂರು ಸೋಡಾ ಹಾಕ್ತೀನಿ, ಸೋಡಾ ಹಾಕಬಾರ್ದು ಅಂತಾರೆ, ಬಟ್ ಇಟ್ಸ್ ಓಕೆ, ಒನ್ಸ್ ಇನ್ ಅ ವೈಲ್ ತಿನ್ನೋದು. ನಾನು ಅದರಲ್ಲೂ ಟೇಸ್ಟಲ್ಲೂ ಚೌಕಾಸಿ ಮಾಡಿ ಐ ಡೋಂಟ್ ನೋ, ನನಗೆ ಆ ಮಿನಿಟಲ್ಲಿ ಅದು ತಿನ್ನುವಾಗ ಸಿಗೋ ಖುಷಿ ಇಂಪಾರ್ಟೆಂಟ್. ತುಂಬ ರೆಗ್ಯುಲರಾಗಿ ತಿಂದೇ ಇರೋದ್ರಿಂದ ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಕ್ರಿಸ್ಪಿ ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿ, ಅರ್ಜೆಂಟಲ್ಲಿ ತುಂಬ ಬೇಗ ತಿಂತಾ ಇದ್ದೀನಿ, ಬಿಸಿ ಖಾರ ಅನ್ನೋದು ನೋಡ್ತಾ ಇಲ್ಲ ಹಾಗೆ. ಸೊ ಕಾಫಿ ಮಾಡಿಕೊಂಡೆ, ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ಇನ್ನೊಂದು ಕಾಂಬಿನೇಷನ್ ಏನಂದರೆ ಚಾರ್ಲಿ ಚಾಪ್ಲಿನ್ ಫೆಂಟಾಸ್ಟಿಕ್ ಈವ್ನಿಂಗ್ ಅವತ್ತಂತೂ ನನಗೆ. ಸೊ ಶೋ ನೋಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಬಜ್ಜಿ ತಿಂದು ಮುಗಿಸ್ದೆ. ಅದಾದಮೇಲೆ ಸಾಂಬಾರು ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸು ಏನೇನು ಬೇಕು ಅಂತ ಅಂದ್ಕೊಂಡು ನಾನು ಆಲ್ರೆಡಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೆ ಏನೇನು ಹಾಕೋಬೇಕು ಅಂತ. ನಾನು ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿ ಮಾಡಿದ್ದು. ಇದು ತುಂಬ ಸಿಂಪಲಾಗಿ ಹೇಳ್ಕೊಟ್ರು, ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು ಅಷ್ಟೇ. ಸೊ ಇದಕ್ಕೆ ಅರಿಶಿನ ಕೊಂಬು ಹೇಳಿದರು, ಕರಿಬೇವಿನ ಸೊಪ್ಪು, ಇವೆರಡನ್ನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಡ್ರೈ ರೋಸ್ಟೇ, ಮತ್ತು ಕೆಲವೊಂದನ್ನು ಮಾತ್ರ ಒಂದೇ ಒಂದು ಚೂರು ಎಣ್ಣೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ. ಇದು ತೊಗರಿಬೇಳೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಇದು ಗ್ರಾಮ್ಸ್ ಲೆಕ್ಕದಲ್ಲಿ ಹೇಳಿದರು ಅವರು, ನಾನು ಜಸ್ಟ್ ಒಂದು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಇದು ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡಬೇಕು. ಇದು ಜೀರಿಗೆ, ಮೆಣಸು ಮತ್ತು ಸಾಸಿವೆ. ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಡ್ರೈ ರೋಸ್ಟೇ.
ಸೊ ಧನಿಯಾ, ಮೆಂತ್ಯ, ಹುಣಸೆಹಣ್ಣು ಹಾಗೂ ಮೆಣಸಿನಕಾಯಿ ಇಷ್ಟಕ್ಕೆ ಒಂಚೂರು ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈ ಐಟಮ್ಸಿಗೆ ಮಾತ್ರ. ಸೊ ಎಲ್ಲನೂ ಡ್ರೈ ಆಲ್ಮೋಸ್ಟ್ ಸ್ವಲ್ಪ ಲೈಟಾಗಿ ಬ್ರೌನಿಶ್ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದಂದರೆ ಇನ್ಸ್ಟೆಂಟ್ ಪುಡಿ ಆಗಿರೋದ್ರಿಂದ ವಿ ವಿಲ್ ಸಿ, ನಾನು ಫಸ್ಟ್ ಟೈಮ್ ನಾನೇ ಸಾಂಬಾರು ಪುಡಿ ಮಾಡ್ತಿರೋದ್ರಿಂದ ವಿ ವಿಲ್ ಸಿ ಅಂತ ಹೇಳಿ ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ಹುಣಸೆಹಣ್ಣು ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಒಂದು 2 ಚಮಚ ಅಕ್ಕಿನೂ ಸಹ ನಾನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕೊಂಡೆ. ಅವ್ರೇನು ಇದರಲ್ಲಿ ಹೇಳಿರಲಿಲ್ಲ, ಬಟ್ ನಾನು ಹಾಕೋಣ ಅಂತಂದ್ಬಿಟ್ಟು ಹಾಕ್ಕೊಂಡೆ. ಇದಕ್ಕಿಂತ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಬಟ್ ಅವ್ರು ಹೇಳ್ಕೊಡಿದ ರೆಸಿಪಿನೇ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಬಟ್ ಯಾರು ಮಾಡಿದ್ದು ಅಂತ ನನಗೆ ಎಷ್ಟಾಗಿ ಜ್ಞಾಪಕ ಇಲ್ಲ, ಫೇಸ್ಬುಕ್ಕಲ್ಲಿ ನೋಡಿದ್ದು. ಸೊ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಳ್ಳೋದು ಮಿಕ್ಸಿನಲ್ಲಿ ಹಾಕಿ ಅಷ್ಟೇ. ಪೌಡ್ರ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಹಿಂಗನ್ನು ಹಾಕೋಬೇಕು, ಹಿಂಗೆ ಮರಿಬಾರ್ದು, ಹಿಂಗನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಪೌಡರ್ ಘಮ ಎಲ್ಲ ಚೆನ್ನಾಗಿ ಬಂದಿತ್ತು. ಇದನ್ನ ಟೇಸ್ಟು ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ದಿನ ಸಾಂಬಾರು ಮಾಡಿ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನೋಡೋಣ, ಫಸ್ಟ್ ಟೈಮ್ ಮಾಡಿದ್ದೀನಿ. ಸೊ ವಿಲ್ ಸಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ಮೈ ವಿಡಿಯೋ. Your support is very much needed. Thank you.